ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಫ್ ಸಬ್ಸ್ಟ್ರಾಕ್ಟರ್ ಬಗ್ಗೆ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಆಫ್ ಸಬ್ಸ್ಟ್ರಾಕ್ಟರ್ನ ನಾವು ಮೇಜರಾಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಸಬ್ಸ್ಟ್ರಾಕ್ಟ್ ಟು ಬೈನರಿ ಬಿಟ್ಸ್, ಎರಡು ಬೈನರಿ ಬಿಟ್ಸ್ಗಳನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ಆಫ್ ಆ್ಯಡರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಎರಡು ಬೈನರಿ ಬಿಟ್ಸ್ನ ಆ್ಯಡ್ ಮಾಡೋದಕ್ಕೋಸ್ಕರ. ಸೊ ಫಸ್ಟ್ ಏನು ಮಾಡೋಣ, ಪ್ರತಿ ಆಫ್ ಆ್ಯಡರ್ಸ್ಗೆ ಬ್ಲಾಕ್ ಡಯಾಗ್ರಾಮ್ ಬರೆಯೋಣ. ನೆಕ್ಸ್ಟ್ ಆ ಬ್ಲಾಕ್ ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ಟ್ರುತ್ ಟೇಬಲ್, ನೆಕ್ಸ್ಟ್ ಟ್ರುತ್ ಟೇಬಲ್ ಆದಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ನ ಏನು ಮಾಡ್ತೀವಿ, ಟ್ರುತ್ ಟೇಬಲ್ನ ಬರೆದಿರೋದ್ರಿಂದ ಈಕ್ವೇಷನ್ ಅನ್ನು ತಗೊಂಡು ಸೊ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಇಷ್ಟನ್ನು ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಬ್ಲಾಕ್ ಡಯಾಗ್ರಾಮ್, ಎರಡು ಬೈನರಿ ಬಿಟ್ಸ್ನ ನೀನು ಸಬ್ಸ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಸೊ ಎರಡು ಇನ್ಪುಟ್, ಸೊ ಎಕ್ಸ್ ವೈ ಯಾವುದಕ್ಕೆ ಕೊಡ್ತೀಯಾ? ಹಾಫ್ ಸಬ್ಸ್ಟ್ರಾಕ್ಟರ್ಗೆ ಕೊಡ್ತೀಯ, ಹಾಫ್ ಸಬ್ಸ್ಟ್ರಾಕ್ಟರ್. ಸೊ ನಿನಗೆ ಏನು ಔಟ್ಪುಟ್ ಬರುತ್ತೆ? ಮೊದಲನೇ ಔಟ್ಪುಟ್ಟನ್ನು ನಾನು ಡಿಫ್ರೆನ್ಸ್ ಕೂಡ ಒಂದು ಔಟ್ಪುಟ್ ಆಗಿ ಬರುತ್ತೆ, ಡಿಫ್ರೆನ್ಸ್ ಡಿ. ನೆಕ್ಸ್ಟ್ ಇನ್ನೊಂದು ಔಟ್ಪುಟ್ ಏನು? ಬಾರೋ ಅಂದರೆ ಸಾಲ ತಗೊಂಡಿರೋದು ಅಂತ ಅರ್ಥ, ಬಾರೋ ಬಿ. ನೆಕ್ಸ್ಟ್ ಇದಕ್ಕೆ ನಾನು ಟ್ರುತ್ ಟೇಬಲ್ ಬರೀಬೇಕು. ಸೊ ಇನ್ಪುಟ್, ನೆಕ್ಸ್ಟ್ ಔಟ್ಪುಟ್. ಸೊ ನನ್ನ ಎರಡು ಇನ್ಪುಟ್ಗಳು ಯಾವ್ಯಾವು? ಎಕ್ಸ್ ಮತ್ತು ವೈ. ಸೊ ನನ್ನ ಔಟ್ಪುಟ್ಗಳು ಯಾವ್ಯಾವು? ಡಿಫ್ರೆನ್ಸ್ ಮತ್ತು ಬಾರೋ. ಸೊ ಇವಾಗ ಫಿಲ್ ಮಾಡ್ತಾ ಹೋಗೋಣ. ಸೊ 0 0 0 1 1 0 1 1. ಸೊ ಬೈನರಿ ಬಿಟ್ಸ್ ಇದ್ದಾಗ ಅಂದರೆ ಎರಡು ನಾವು ಯೂಸ್ ಮಾಡ್ತಿರುವಾಗ ಈ ಥರ ಬರಿತೀವಿ ಇನ್ಪುಟ್ಸ್ಗಳನ್ನ. ಸೊ ನೆಕ್ಸ್ಟ್ ಡಿಫ್ರೆನ್ಸ್. ಸೊ 0 - 0 ಎಷ್ಟು? 0. ಸೊ 0 - 0 ಅಂತ ಅಂದರೆ 0, ನಾವು ಬಾರೋ ಯಾರಿಂದನೂ ತಗೊಳಕ್ಕೆ ಹೋಗಲ್ಲ. ನೆಕ್ಸ್ಟ್ 0 - 1. ಸೊ 0 ಇಂದ ನಾನು 1ಅನ್ನು ಮೈನಸ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕಾಗುತ್ತೆ? ಇನ್ನೊಂದರಿಂದ ಬಾರೋನ ತಗೋಬೇಕಾಗುತ್ತೆ. ಸೊ ನಾನು ಬಾರೋ ಎಷ್ಟು ತಗೊಂಡೆ? 1. ಸೊ ನನಗೇನು ಉಳಿಯುತ್ತೆ? 0 ಇಂದ 1ಅನ್ನು ಮೈನಸ್ ಮಾಡಿದ್ರೂ ಕೂಡ ನನಗೆ 1 ಉಳಿಯುತ್ತೆ. ನೆಕ್ಸ್ಟ್ ಏನು? 1 0. 1ಇಂದ 0ನ ಮೈನಸ್ ಮಾಡಬೇಕು. ಸೊ ನಾನು ಬಾರೋ ಏನು ತಗೊಳಲ್ಲ, ನನಗೆ ಕೊನೆಗೆ ಉಳಿಯೋದೇನು? 1. ನೆಕ್ಸ್ಟ್ 1 - 1 ಅಂದರೆ 0, ನಾನೇನು ಬಾರೋ ತಗೊಳಲ್ಲ, 0 0. ಇವಾಗ ಎರಡು ಈಕ್ವೇಷನನ್ನು ಬರಿತಾ ಹೋಗಬೇಕು. ಸೊ ಮೊದಲನೇದು ಯಾವುದಕ್ಕೆ? ಮೊದಲನೇದು ಡಿಫ್ರೆನ್ಸ್ಗೆ, ನೆಕ್ಸ್ಟ್ ಬಾರೋಗೆ. ಸೊ ಡಿಫ್ರೆನ್ಸ್ಗೆ ನೋಡ್ತಾ ಹೋದಾಗ ಡಿಫ್ರೆನ್ಸ್ಗೆ ಎಲ್ಲೆಲ್ಲಿ 1 ಇದೆ? ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಎಕ್ಸ್ ಬಾರ್ 0 ಅಂದರೆ ಎಕ್ಸ್ ಬಾರ್ ಇಂಟು ವೈ ಪ್ಲಸ್ ನೆಕ್ಸ್ಟ್ ಇಲ್ಲಿ 1 ಇರೋದು. ಸೊ 1 0 ಅಂತ ಹೇಗೆ ಬರಿಬೋದು? ಎಕ್ಸ್ ವೈ ಬಾರ್. ಸೊ ಎಕ್ಸ್ ಬಾರ್ ವೈ ಪ್ಲಸ್ ಎಕ್ಸ್ ವೈ ಬಾರ್, ಇದನ್ನು ಹೇಗೆ ಬರಿಬೋದು? ಎಕ್ಸ್ ಆರ್ ವೈ ಅಂತ ಬರಿಬೋದು. ಸೊ ಇದು ಬಾರೋಗೆ, ಸೊ ಡಿಫ್ರೆನ್ಸ್ಗೆ ಇದು. ನೆಕ್ಸ್ಟ್ ಬಾರೋಗೆ ಬರೆಯೋಣ. ಸೊ ಬಾರೋಗೆ ಎಲ್ಲೆಲ್ಲಿ 1 ಇದೆ? ಬಾರೋಗೆ ಕೇವಲ ಇಲ್ಲಿ ಮಾತ್ರ 1 ಇದೆ. ಯಾವುದು? ಬಾರೋನ ಈಕ್ವೇಷನ್ ಏನಾಗುತ್ತೆ? 0 1 ಅಂತ ಅಂದರೆ ಎಕ್ಸ್ ಬಾರ್ ವೈ 0 1 ಆಯಿತು. ಸೊ ನೆಕ್ಸ್ಟ್ ಈ ನಮಗೆ ಬಂದಿರುವ ಈಕ್ವೇಷನ್ಗೆ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಬರೀಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ? ಎಕ್ಸ್, ಎರಡು ನಮ್ಗೆ ಯೂಸ್ ಆಗಿರೋದು ಇನ್ಪುಟ್ಸು ಎಕ್ಸ್ ಮತ್ತು ವೈ. ಸೊ ಎಕ್ಸ್ ಮತ್ತು ವೈಯನ್ನು ನಾನು ಫಸ್ಟ್ ಏನು ಮಾಡ್ತೀನಿ? ಡಿ ಅಂದರೆ ಡಿಫ್ರೆನ್ಸ್ಗೆ ಬರೀತೀನಿ. ಸೊ ಫಸ್ಟ್ ಏನು ಮಾಡಬೇಕು? ಎಕ್ಸ್ ಆರ್ ವೈ ಅಂದರೆ ಎಕ್ಸ್ ಆರ್ ವೈ ಗೇಟ್ನ ಹಾಕ್ತೀನಿ. ಸೊ ನನಗೇನು ಬಂತು? ಎಕ್ಸ್ ಆರ್ ವೈ. ನೆಕ್ಸ್ಟ್ ಬಾರೋಗೆ ಏನು ಮಾಡಬೇಕು? ಎಕ್ಸ್ ಬಾರ್, ಎಕ್ಸಿಂದ ನಾನು ತಗೊಂಡು ಅದಕ್ಕೊಂದು ನಾಟ್ ಗೇಟ್ನ ಹಾಕ್ತೀನಿ. ಸೊ ಎಕ್ಸ್ ಬಾರ್, ನೆಕ್ಸ್ಟ್ ವೈ, ಎಕ್ಸ್ ಬಾರ್ ವೈ. ಇಲ್ಲಿ ಡಾಟ್ ಇರೋದ್ರಿಂದ ಆ್ಯಡ್, ಸೊ ಆ್ಯಂಡ್ ಗೇಟ್ನ ಹಾಕ್ತೀನಿ. ಸೊ ಆ್ಯಂಡ್ ಗೇಟ್ನ ಹಾಕಿದಾಗ ನನಗೇನು ಬರುತ್ತೆ? ಎಕ್ಸ್ ಬಾರ್ ವೈ. ಇಷ್ಟು ಆಫ್ ಆ್ಯಡರ್ದು ಗೊತ್ತಾಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.